ಈ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವ ವಿಧಾನಗಳನ್ನು ಈ ಪ್ರಯತ್ನ ಮತ್ತು ಪ್ರಮಾದದ ಮೂಲಕವೇ ನಾವು ಹೆಚ್ಚಾಗಿ ಮಾಡಬೇಕಾಗುತ್ತೆ. ಆದರೆ ನಿಮ್ಮ ಪಠ್ಯಪುಸ್ತಕದಲ್ಲಿ ತಿಳಿಸಿರುವ ಹಾಗೆ ನಾವು ಹಂತಗಳನ್ನು ಅನುಸರಿಸಿ ಈ ಸಮೀಕರಣಗಳನ್ನು ಹೇಗೆ ಸರಿದೂಗಿಸಬಹುದು ಎನ್ನುವುದನ್ನು ಸಹ ತಿಳಿದುಕೊಳ್ಳೋಣ. ಈಗ ಒಂದು ಸಮೀಕರಣವನ್ನು ನಾವಿಲ್ಲಿ ಸರಿದೂಗಿಸುವುದರ ಮೂಲಕ 6 ಹಂತಗಳನ್ನು ಹೇಗೆ ಕ್ರಮಬದ್ಧವಾಗಿ ಮಾಡ್ತಾ ಹೋಗೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಒಂದು ಸಮೀಕರಣವನ್ನು ಬರೀತೀನಿ ಮಕ್ಕಳೇ. ಸೀಸದ ನೈಟ್ರೇಟ್ PbNO3 ಟ್ವೈಸ್, ಇದನ್ನ ಸೀಸದ ನೈಟ್ರೇಟ್ ಅಂತ ಕರೀತೀವಿ. ಈ ಸೀಸದ ನೈಟ್ರೇಟ್ ವಿಭಜನೆಗೊಳ್ಳುತ್ತೆ. ಒಂದು ಉಷ್ಣವನ್ನು ಕೊಡುವುದರಿಂದ ಈ ಸೀಸದ ನೈಟ್ರೇಟ್ ಏನಾಗುತ್ತೆ, ಸೀಸದ ಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತೆ. ಮಕ್ಕಳೇ ಇಲ್ಲಿ ಸೂತ್ರವನ್ನು ಮತ್ತು ಈ ಸಂಕೇತಗಳನ್ನು ಬರೆಯುವಾಗ ಈ ಒಂದು ಸಂಕೇತಗಳ ಇಂಗ್ಲಿಷ್ ಆಲ್ಫಾಬೆಟ್ಗಳ ಮೂಲಕ ಬರೀಬೇಕಾಗುತ್ತೆ. ನೋಡಿ ಮಕ್ಕಳೇ, ಕ್ಯಾಪಿಟಲ್ P, ಸ್ಮಾಲ್ ಲೆಟರ್ B, ಹಾಗೆ ಆಕ್ಸಿಜನ್ ಕ್ಯಾಪಿಟಲ್ ಲೆಟರ್ O. ಇದು ಸೀಸದ ಆಕ್ಸೈಡ್, ಲೆಡ್ ಆಕ್ಸೈಡ್ ಅಂತಲೂ ಕರಿತೀವಿ. ಲೆಡ್ ನೈಟ್ರೇಟ್ ವಿಭಜನೆಗೊಂಡು ಲೆಡ್ ಆಕ್ಸೈಡ್ ಆಗುವುದರ ಜೊತೆಗೆ ನೈಟ್ರೋಜನ್ ಡೈಆಕ್ಸೈಡ್ NO2, ನೈಟ್ರೋಜನ್ ಡೈಆಕ್ಸೈಡ್, ಹಾಗೆ ಮತ್ತೊಂದು ಉತ್ಪನ್ನವಾಗಿ ಆಕ್ಸಿಜನ್ ಸಹ ಬಿಡುಗಡೆ ಆಗುತ್ತದೆ. ಆಕ್ಸಿಜನ್ ಅನಿಲವನ್ನು ಬಿಡುಗಡೆ ಆಗುವುದನ್ನು ನಾವು ಅನಿಲದ ರೂಪದಲ್ಲಿರುವುದರಿಂದ ಬಾಣದ ಗುರುತನ್ನು ಮೇಲ್ಭಾಗಕ್ಕೆ ಬರೆಯುತ್ತೇವೆ. ಈ ರೀತಿಯಾಗಿರುವಂತಹ ಒಂದು ರಾಸಾಯನಿಕ ಸಮೀಕರಣವನ್ನು ನಾವು ಸರಿದೂಗಿಸಬೇಕಾದರೆ ಹಂತ 1 ಮಕ್ಕಳೇ, ಹಂತ 1ರಲ್ಲಿ ನಾವು ಅಣುಸೂತ್ರದ ಸುತ್ತ ಆವರಣವನ್ನು ಬಿಡಿಸಬೇಕಾಗುತ್ತದೆ. ಈ ಅಣುಸೂತ್ರದ ಸುತ್ತ ಒಂದು ಆವರಣವನ್ನು ಹಾಕಿಕೊಳ್ಬೇಕಾಗುತ್ತೆ. ಈ ಆವರಣವನ್ನು ಹಾಕಿಕೊಂಡ ನಂತರ ಎರಡನೇ ಹಂತವಾಗಿ ಹಂತ 1ರಲ್ಲಿ ಆವರಣವನ್ನು ಹಾಕಿಕೊಳ್ಳುವಂಥದ್ದು, ಹಾಗೆಯೇ ಹಂತ 2ರಲ್ಲಿ ಬಲಭಾಗ. ಮಕ್ಕಳೇ, ಇದು ಎಡಭಾಗ ಅನಿಸ್ಕೊಳ್ಳುತ್ತೆ. ಎಡಭಾಗ ಹಾಗೂ ಬಲಭಾಗದಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ನಾವು ಬರೆದುಕೊಳ್ಳಬೇಕಾಗುತ್ತೆ. ಈಗ ಬರೀತಾ ಹೋಗ್ತೀನಿ. ಸೀಸ ಎಷ್ಟಿದೆ ಮಕ್ಕಳೇ? ನೋಡಿ, ಇಲ್ಲಿ ಸೀಸ ಇಲ್ಲಿ 1 ಇದೆ ಅಂದಾಗ ನಾವು 1ನ್ನು ಬರ್ಕೋಬೇಕು. ಹಾಗೆ ನೈಟ್ರೋಜನ್ ಎಷ್ಟಿದೆ ಅಂದಾಗ ಮಕ್ಕಳೇ, ಇಲ್ಲಿ ನೈಟ್ರೋಜನ್ 1 ಇದೆ, 1 × 2, ಸೊ 2 ಇದೆ. ಹಾಗೆ ಆಕ್ಸಿಜನ್ನ ಪರಮಾಣುಗಳು ಎಷ್ಟಿವೆ? 3 × 2, 3 6 ಪರಮಾಣುಗಳು ಇರೋದನ್ನು ನಾವಿಲ್ಲಿ ಬರ್ಕೊತಾ ಹೋಗ್ತೀವಿ. ಹಾಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಎಡಭಾಗದಲ್ಲಿ ಅದೇ ಸೀಸದ ಪರಮಾಣು 1 ಇದೆ. ನಂತರ ನೈಟ್ರೋಜನ್ನ ಪರಮಾಣು ಮಕ್ಕಳಲ್ಲಿ ನೋಡಿ 1 ಇದೆ. ಹಾಗೆ ಆಕ್ಸಿಜನ್ನ ಪರಮಾಣು ಮಕ್ಕಳೇ ಇಲ್ಲಿ 1, 2, 3, 4, 5. ಈ ರೀತಿಯಾಗಿ ಹಂತ 2ರಲ್ಲಿ ನಾವು ಒಂದು ಪರಮಾಣುಗಳ ಸಂಖ್ಯೆಯನ್ನು ಬರೆದುಕೊಳ್ಳಬೇಕಾಗುತ್ತೆ. ಹಾಗೆ ಹಂತ 3ರಲ್ಲಿ ಮಕ್ಕಳೇ, ಹಂತ 3ರಲ್ಲಿ ಈ ಗರಿಷ್ಠ ಸಂಖ್ಯೆಯನ್ನು ಹೊಂದಿರುವಂತಹ ಈ ಗರಿಷ್ಠ ಪರಮಾಣುವನ್ನು ಹೊಂದಿರುವಂತಹ ಧಾತುವನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಗರಿಷ್ಠ ಪರಮಾಣುವನ್ನು ಹೊಂದಿರುವಂತಹ ಧಾತು ಆಕ್ಸಿಜನ್ ಆಗಿರೋದ್ರಿಂದ ನಾವು ಅದನ್ನು ಆಯ್ಕೆ ಮಾಡಿಕೊಂಡು ಹಂತ 3ರಲ್ಲಿ ಮಕ್ಕಳೇ ಇಲ್ಲಿ ನಾವು ಆ ಒಂದು ಆಕ್ಸಿಜನ್ನ ಪರಮಾಣುವನ್ನು ನಾವು ಸರಿದೂಗಿಸುವಂಥ ಪ್ರಯತ್ನ ಮಾಡುವಾಗ ಮಕ್ಕಳೇ ಇಲ್ಲಿ 3 × 6 ಆಕ್ಸಿಜನ್ನ ಪರಮಾಣುಗಳಿವೆ. ಇಲ್ಲಿ 2 + 2 4, 4 + 1 5 ಇದೆ.
ಹಾಗಾಗಿ ನಾವು ಈ ಆವರಣದ ಹೊರಭಾಗದಲ್ಲಿ 2 ಬರೆದ್ರೆ ಇಲ್ಲಿ ಆಕ್ಸಿಜನ್ನ ಪರಮಾಣುಗಳು 2 ಆಗ್ತವೆ. ಹಾಗಾಗಿ ಇಲ್ಲಿ 2 + 2 + 2 ಒಟ್ಟಾರೆಯಾಗಿ 6 ಆಕ್ಸಿಜನ್ಗಳು ಎಂದು ನಾವಿಲ್ಲಿ ಬರಿತೀವಿ ಮಕ್ಕಳೇ. ಇಲ್ಲಿ ನಂತರ ಹಂತ 4ರಲ್ಲಿ ಏನು ಮಾಡುತ್ತೀವಿ ಅಂತ ನೋಡೋಣ. ಹಂತ 3ರಲ್ಲಿ ಗರಿಷ್ಠ ಪರಮಾಣುಗಳುಳ್ಳ ಧಾತುವನ್ನು ನಾವು ಆಯ್ಕೆ ಮಾಡಿಕೊಂಡು ಸರಿದೂಗಿಸುವಂತಹ ಪ್ರಯತ್ನ ಮಾಡಿದ್ದೀವಿ. ನಂತರ ಏನಾಗುತ್ತೆ ಅಂದರೆ ಇಲ್ಲಿ ಗಮನಿಸಿ, ಆಕ್ಸಿಜನ್ ಇಲ್ಲಿ 2 ಆದಾಗ ಈ ಸೀಸವು ಸಹ 2 ಆಗುತ್ತೆ. ಸೊ ಹಾಗಾಗಿ ನಾವು ಸೀಸದ ಪರಮಾಣುವಿನ ಸಂಖ್ಯೆಯನ್ನು ಇಲ್ಲಿ ಬದಲಾಯಿಸಿಕೊಳ್ಳಬೇಕು ಮಕ್ಕಳೇ. 2 ಅಂತ ಬರಿತೀನಿ ಇಲ್ಲಿ. ಆಗ ಬರೆದಾಗ ಮಕ್ಕಳೇ ಏನಾಗುತ್ತೆ ಅಂತ ವಿಚಾರ ಮಾಡಿ. ಇಲ್ಲೂ ಸಹ ನಾವು ಸೀಸವನ್ನು ಇಲ್ಲಿ 2 ಅಂತ ಬರಿಬೇಕಾಗುತ್ತೆ. ಸೊ ಹಂತ 4ರಲ್ಲಿ ಇನ್ನಿತರೆ ಧಾತುಗಳನ್ನು ಸರಿದೂಗಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗಬೇಕು. ಇನ್ನಿತರೆ ಧಾತುಗಳು ಅಂದಾಗ ನಾವು ಉಳಿದದ್ದು ಯಾವುದು, ಆಕ್ಸಿಜನ್ನ ಬಿಟ್ಟರೆ ಉಳಿದ ಧಾತುಗಳು ಅಂದರೆ ಸೀಸ ಮತ್ತು ನೈಟ್ರೋಜನ್. ಈಗ ನಾವು ಸೀಸವನ್ನು ಮೊಟ್ಟ ಮೊದಲಿಗೆ ಆಯ್ಕೆ ಮಾಡಿಕೊಂಡಾಗ ಸೀಸದ ಸಂಖ್ಯೆ ಇಲ್ಲಿ ಬದಲಾದಾಗ ನಾವು ಇಲ್ಲಿ ಏನು ಬರಿಬೇಕಾಗುತ್ತೆ, 2 ಅಂತ ಬರಿಬೇಕಾಗುತ್ತೆ. 2 ಅಂತ ಬರೆದಾಗ ಸೀಸದ ಒಂದು ಪರಮಾಣುಗಳು 2 ಆಗ್ತವೆ. ಹಾಗೆ ನೈಟ್ರೋಜನ್ ಮಕ್ಕಳೇ, ನೈಟ್ರೋಜನ್ ನೋಡಿ, ನೈಟ್ರೋಜನ್ 2 ಇದೆ. ಸೊ 2 ಮತ್ತು ಇಲ್ಲಿ 2 ಇರೋದ್ರಿಂದ 2 2ಲಿ 4 ಅಂದಾಗ ನೈಟ್ರೋಜನ್ನ ಪರಮಾಣುಗಳ ಸಂಖ್ಯೆ 4 ಆಗುತ್ತೆ. ಹಾಗೆ ಆಕ್ಸಿಜನ್ ಸಂಖ್ಯೆನೂ ಸಹ ಬದಲಾಗುತ್ತೆ ಮಕ್ಕಳೇ. ಆಕ್ಸಿಜನ್ ಸಂಖ್ಯೆ ಏನಾಗುತ್ತೆ ನೋಡಿ, 3 × 2 3 2 6 6 2 12 ಅಂತ ಈ ಒಂದು ರೀತಿಯಾಗಿ ಪರಮಾಣುಗಳ ಸಂಖ್ಯೆ ಬದಲಾಯಿತು. ಹಾಗಾಗಿ ಇಲ್ಲಿಯೂ ಸಹ ನಾವು ನೈಟ್ರೋಜನ್ನ ಸಂಖ್ಯೆಯನ್ನು ಇಲ್ಲಿ 1 ಅಂತ ಹಾಕಿದಾಗ ನಾವಿಲ್ಲಿ ಏನು ಮಾಡಬೇಕಾಗುತ್ತೆ ಮಕ್ಕಳೇ, ನೈಟ್ರೋಜನನ್ನು ಸಹ ನಾವಿಲ್ಲಿ ಬದಲಾಯಿಸಬೇಕಾದಾಗ 4 ಅಂತ ಬರಿಬೇಕಾಗುತ್ತೆ. ನೈಟ್ರೋಜನ್ನ ಸಂಖ್ಯೆ 4 ಆಯಿತು. ಆಕ್ಸಿಜನ್ನ ಸಂಖ್ಯೆ ಎಷ್ಟಾಯಿತು, 4 2 8 ಆಯಿತು. ಇಲ್ಲಿ 2 ಆಕ್ಸಿಜನ್ ಇದ್ದಾವೆ, 10 ಆಗುತ್ತೆ. ಮತ್ತು ಇಲ್ಲಿ 2 ಆಕ್ಸಿಜನ್ ಇದ್ದಾವೆ, ಆಕ್ಸಿಜನ್ನ ಸಂಖ್ಯೆ 12 ಆಗುತ್ತೆ ಮಕ್ಕಳೇ. ಈ ರೀತಿಯಾಗಿ ಪ್ರಯತ್ನ ಮತ್ತು ಪ್ರಮಾದದ ಮೂಲಕ ನಾವು ಈ ಒಂದು ಸಮೀಕರಣವನ್ನು ಸರಿದೂಗಿಸಿದ್ವಿ. ಹಂತ 5ರಲ್ಲಿ ಹಂತ 4ರಲ್ಲಿ ನಾವು ಉಳಿದಂತಹ ಧಾತುಗಳಾದ ಸೀಸ ಮತ್ತು ನೈಟ್ರೋಜನ್ನ ಸರಿದೂಗಿಸುವ ಪ್ರಯತ್ನ ಮಾಡಿದ್ವಿ. ಹಾಗೆ ಹಂತ 5ರಲ್ಲಿ ಮತ್ತಷ್ಟು ಸರಿದೂಗಿಸದೇ ಇರುವಂತಹ ಈ ಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಂಡು ಅವುಗಳನ್ನು ನಾವು ಸರಿದೂಗಿಸ್ತಾ ಹೋದ್ವಿ. ಹಾಗೆ ಹಂತ 6ರಲ್ಲಿ ನಾವು ಮತ್ತೊಮ್ಮೆ ಈ ಒಂದು ಎಡಭಾಗದ ಸಮೀಕರಣದ ಎಡಭಾಗ ಹಾಗೂ ಸಮೀಕರಣದ ಬಲಭಾಗದಲ್ಲಿರುವ ಧಾತುಗಳ ಪರಮಾಣುಗಳನ್ನು ಮತ್ತೊಮ್ಮೆ ಎಣಿಸಿ ಆ ಸಮೀಕರಣದ ನಿಖರತೆಯನ್ನು ಪರೀಕ್ಷೆ ಮಾಡಿ ನೋಡಿದಾಗ ನೋಡಿ ಮಕ್ಕಳೇ, ಸೀಸ 2 ಇದೆ, ಇಲ್ಲೂ ಸಹ ಸೀಸ 2 ಇದೆ. ಬಲಭಾಗ ಮತ್ತು ಎಡಭಾಗದಲ್ಲಿ ನೈಟ್ರೋಜನ್ 4 ಇದೆ. ಹಾಗೆ ಇಲ್ಲೂ ನೈಟ್ರೋಜನ್ ಪರಮಾಣುಗಳ ಸಂಖ್ಯೆ 4 ಇದೆ. ಹಾಗೆ ಆಕ್ಸಿಜನ್ ಪರಮಾಣುಗಳ ಸಂಖ್ಯೆ 12 ಇದ್ದು ಎಡಭಾಗದಲ್ಲೂ ಸಹ 12 ಇದೆ ಎಂದಾಗ ಇಲ್ಲಿ ಮತ್ತೊಮ್ಮೆ ಧಾತುಗಳ ಪರಮಾಣುಗಳ ಸಂಖ್ಯೆಯನ್ನು ನಾವು ಎಣಿಸುವುದರ ಮೂಲಕ ಸಮೀಕರಣದ ನಿಖರತೆಯನ್ನು ಪರೀಕ್ಷಿಸಿ ಈ ಒಂದು ಒಂದು ಸಮೀಕರಣವನ್ನು ಸರಿದೂಗಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಹೀಗೆ ಅನುಸರಿಸುವಂತಹ ಹಂತಗಳು 6 ಹಂತಗಳನ್ನು ನಾವಿಲ್ಲಿ ನೋಡಿದ್ದೀವಿ. ಹಾಗೆ ನಿಮ್ಮ ಪಠ್ಯ ಪುಸ್ತಕದಲ್ಲೂ ಕೊಟ್ಟಿರುವಂತಹ ಸರಳವಾದ ಸಮೀಕರಣವನ್ನು ಹೇಗೆ ಸರಿದೂಗಿಸಬೇಕು ಎಂಬುದನ್ನು ನೀವು ಅಭ್ಯಾಸ ಮಾಡಿ. ಸಮೀಕರಣಗಳನ್ನು ಸರಿದೂಗಿಸುವುದನ್ನು ಕಲಿತಾದ ಮೇಲೆ ಮಕ್ಕಳೇ, ವಿವಿಧ ಬಗೆಯ ರಾಸಾಯನಿಕ ಕ್ರಿಯೆಗಳನ್ನು ಈಗ ನಾವು ತಿಳಿದುಕೊಳ್ಳೋಣ. ಮಕ್ಕಳೇ, ರಾಸಾಯನಿಕ ಕ್ರಿಯೆಯ ವಿಧಗಳು.
ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ 8ನೇ ತರಗತಿಯಲ್ಲಿ ಕಲ್ತಿದ್ದೀರಾ. ರಾಸಾಯನಿಕ ಕ್ರಿಯೆಯ ವಿಧಗಳು ಮುಖ್ಯವಾಗಿ 4 ಬಗೆಯಾಗಿ ಇರುತ್ತವೆ. ರಾಸಾಯನಿಕ ಕ್ರಿಯೆಯ ವಿಧಗಳು ನೀವೀಗ ಈಗಾಗಲೇ ನೋಡಿರೋ ಹಾಗೆ ಅನೇಕ ರಾಸಾಯನಿಕ ಸಮೀಕರಣಗಳಲ್ಲಿ ಒಂದು ರಾಸಾಯನಿಕ ಸಂಯುಕ್ತವು ಮತ್ತೊಂದು ರಾಸಾಯನಿಕದೊಂದಿಗೆ ಮಿಶ್ರಣವಾಗಿ ಹೊಸದೊಂದು ರಾಸಾಯನಿಕವು ಉತ್ಪನ್ನವಾಗುವುದನ್ನು ನೀವೀಗಾಗಲೇ ನೋಡಿದ್ದೀರಾ. ಇಲ್ಲಿ ಈ ರಾಸಾಯನಿಕ ವಸ್ತುಗಳಲ್ಲಿರುವ ಧಾತುಗಳಲ್ಲಿರುವ ಪರಮಾಣುಗಳು ಯಾವುದೇ ಕಾರಣಕ್ಕೂ ಹೊಸದಾಗಿ ಸೃಷ್ಟಿಯಾಗುವುದಾಗಲಿ ಅಥವಾ ಇರುವಂತಹ ರಾಸಾಯನಿಕ ವಸ್ತುವಿನ ಧಾತುವಿನ ಪರಮಾಣುಗಳು ಬದಲಾಗುವುದಾಗಲಿ ಆಗುವುದಿಲ್ಲ. ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ ಎಂದು ನಾವೀಗಾಗಲೇ ತಿಳಿದಿದ್ದೇವೆ. ಇಲ್ಲಿ ಪ್ರತಿವರ್ತಕಗಳು ಒಂದಾಗಿರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚಾಗಿರ್ಬೋದು. ಇವು ರಾಸಾಯನಿಕ ಸಂಯೋಗ ಹೊಂದಿ ಅಥವಾ ವಿಭಜನೆ ಹೊಂದಿ ಹೊಸ ರಾಸಾಯನಿಕಗಳು ಉತ್ಪನ್ನವಾಗುವುದನ್ನೇ ನಾವೀಗ ಅಭ್ಯಾಸ ಮಾಡುವವರಿದ್ದೇವೆ. ಮಕ್ಕಳೇ, ಇಲ್ಲಿ ರಾಸಾಯನಿಕ ಸಂಯೋಗ ಕ್ರಿಯೆ ಉಂಟಾಗಬೇಕಾದ್ರೆ 2 ರಾಸಾಯನಿಕ ಧಾತುಗಳ ನಡುವೆ ಆಗುವಂತಹ ಈ ಒಂದು ಸಂಯೋಗ ಕ್ರಿಯೆಯನ್ನು ನಾವೀಗ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಮಕ್ಕಳೇ, ನಿಜವಾದ ರಾಸಾಯನಿಕ ಕ್ರಿಯೆ ಎಂದರೆ ನಿಜವಾದ ರಾಸಾಯನಿಕ ಕ್ರಿಯೆಯು ಧಾತುಗಳಲ್ಲಿರುವ ಪರಮಾಣುಗಳ ನಡುವಿನ ಬಂಧಗಳ ಒಡೆಯುವಿಕೆಯಿಂದ ಉಂಟಾಗುತ್ತದೆ ಅಥವಾ ಉಂಟಾಗುವಿಕೆ. 2 ರಾಸಾಯನಿಕಗಳ ಒಂದು ಪರಮಾಣುಗಳ ನಡುವಿನ ಒಂದು ಬಂಧಗಳ ಒಡೆಯುವಿಕೆ ಅಥವಾ ಉಂಟಾಗುವಿಕೆಯಿಂದ ಈ ಹೊಸದೊಂದು ರಾಸಾಯನಿಕಗಳ ಉತ್ಪನ್ನವಾಗುವುದನ್ನು ನಾವು ಗಮನಿಸ್ಬೋದು. ಮಕ್ಕಳೇ, ಒಂದು ಉದಾಹರಣೆಯ ಮೂಲಕ ನಾನು ನಿಮಗೆ ಇದನ್ನು ವಿವರಿಸ್ತೀನಿ. ನಿಮಗೆ ಈಗ ಗೊತ್ತು, ಸೋಡಿಯಂ ಎನ್ನುವಂಥ ಧಾತು ಗೊತ್ತು ಮಕ್ಕಳೇ. ಸೋಡಿಯಂ ಎನ್ನುವಂಥದ್ದು ಲೋಹ. ಈ ಲೋಹವನ್ನು ಯಾವಾಗಲೂ ಸೀಮೆಎಣ್ಣೆಯಲ್ಲಿ ಅದ್ದಿಟ್ಟಿರುತ್ತಾರೆ, ಏಕೆಂದರೆ ಇದು ಅತ್ಯಂತ ಕ್ರಿಯಾಶೀಲವಾದ ಧಾತು. ಗಾಳಿಗೆ ಅಥವಾ ನೀರಿಗೆ ಒಡ್ಡಿದ ಕೂಡಲೇ ಇದು ಒಂದು ಕ್ರಿಯಾಶೀಲತೆಯನ್ನು ಹೆಚ್ಚಿಸಿಕೊಂಡು ಆ ಒಂದು ಉಷ್ಣತೆಯನ್ನು ಹೆಚ್ಚಿನದಾದಂಥ ಉಷ್ಣತೆಯನ್ನು ಬಿಡುಗಡೆ ಮಾಡುವಂಥದ್ದು. ಈ ಒಂದು ಸೋಡಿಯಂನ ಧಾತುವನ್ನು ತೆಗೆದುಕೊಂಡಾಗ ಈ ಧಾತುವಿನಲ್ಲಿರುವ ಒಂದು ಪರಮಾಣುವಿನ ಸಂಖ್ಯೆ 11. ಅಂದರೆ ಮಕ್ಕಳೇ, ಸೋಡಿಯಂನ ಪರಮಾಣುವನ್ನು ಇಲ್ಲಿ ಬರಿತೀನಿ. ಇದರಲ್ಲಿ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿದ್ದು ಇದರ ಸುತ್ತಲೂ ಎಲೆಕ್ಟ್ರಾನ್ಗಳು ಸುತ್ತುತ್ತಿರುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಮೊದಲನೇ ಕಕ್ಷೆ ಕೆನಲ್ಲಿ S ಉಪಕಕ್ಷೆ ಇದ್ದು ಎಸ್ನಲ್ಲಿ 2 ಎಲೆಕ್ಟ್ರಾನ್ಗಳು ಇರ್ತವೆ. ಅದೇ ರೀತಿ L ಕಕ್ಷೆಯಲ್ಲಿ ಇರುವಂಥ ಮತ್ತೊಂದು ಉಪಕಕ್ಷೆಯಲ್ಲಿ ಎಸ್ನಲ್ಲಿ 2 ಎಲೆಕ್ಟ್ರಾನ್ಗಳು ಇರ್ತವೆ. ಅದೇ ರೀತಿ ಪಿನಲ್ಲಿ 6 ಎಲೆಕ್ಟ್ರಾನ್ಗಳನ್ನ ನೋಡ್ಬೋದು. ಮಕ್ಕಳೇ, ಎಷ್ಟಾಯಿತು? 2 + 2 4 + 10. ಇನ್ನೊಂದು ಉಳಿತು ಎಂ. KL ಎಂ ಪ್ರಧಾನ ಕಕ್ಷೆಯಲ್ಲಿರುವ ಒಂದು ಉಪಕಕ್ಷೆ ಎಸ್ನಲ್ಲಿ ಮತ್ತೊಂದು ಎಲೆಕ್ಟ್ರಾನ್ ಇರುತ್ತದೆ. ಮಕ್ಕಳೇ, ಇಲ್ಲಿ ಕೆನಲ್ಲಿ 2 ಎಲೆಕ್ಟ್ರಾನ್ಗಳು, ಎಲ್ನಲ್ಲಿ 2 + 6 8 ಎಲೆಕ್ಟ್ರಾನ್ಗಳು, ಹಾಗೆ ಎಂನಲ್ಲಿ 1 ಎಲೆಕ್ಟ್ರಾನ್ ಇರುವಂಥದ್ದನ್ನು ನೋಡ್ಬೋದು. ಇದನ್ನು ನಿಮಗೆ ಮುಂದಿನ ಒಂದು ಪಠ್ಯದಲ್ಲಿ ಧಾತುಗಳ ಆವರ್ತನೆಯ ವರ್ಗೀಕರಣ ಈ ಒಂದು ಅಧ್ಯಾಯದಲ್ಲಿ ಈ ಎಲೆಕ್ಟ್ರಾನ್ ವಿನ್ಯಾಸ ಬರೆಯುವಂಥದ್ದನ್ನು ಕಲಿತೀರಾ. 1s2 2s2 2p6 3s1. ಇಲ್ಲಿ ಅತ್ಯಂತ ಹೊರಕಕ್ಷೆಯಲ್ಲಿರುವ 1 ಎಲೆಕ್ಟ್ರಾನ್ ಮಕ್ಕಳೇ ಇಲ್ಲಿ ಇರುತ್ತೆ, 1 ಎಲೆಕ್ಟ್ರಾನ್ ಇರುತ್ತೆ. ಅದೇ ರೀತಿ ನಾನು ಮತ್ತೊಂದು ಧಾತುವಿನ ಒಂದು ಪರಮಾಣುವಿನ ಬರೀತೀನಿ. ಅದು ಕ್ಲೋರಿನ್ ಎನ್ನುವುದಾಗಿದೆ. ಕ್ಲೋರಿನ್ನ ಪರಮಾಣು ಸಂಖ್ಯೆ 17 ಆಗಿದೆ. ಅದರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೀತಾ ಹೋದಾಗ ಅದರ ಪರಮಾಣುವಿನಲ್ಲಿ ಒಂದು ಅತ್ಯಂತ ಹೊರಕಕ್ಷೆಯಲ್ಲಿ ಕೆ ಎನ್ನುವಂತಹ ಮೊದಲನೇ ಪ್ರಧಾನ ಕಕ್ಷೆಯಲ್ಲಿ ಎಸ್ ಉಪಕಕ್ಷೆ ಇರುತ್ತೆ, ಅಲ್ಲಿ 2 ಎಲೆಕ್ಟ್ರಾನ್ಗಳು. ಹಾಗೆ ಎಲ್ನಲ್ಲಿರುವಂತಹ ಎಸ್ ಪಿ, ಎಸ್ನಲ್ಲಿ 2 ಎಲೆಕ್ಟ್ರಾನ್, ಪಿನಲ್ಲಿ 6 ಎಲೆಕ್ಟ್ರಾನ್ಗಳು. ಹಾಗೆ ಎಂನಲ್ಲಿ ಎಸ್ನಲ್ಲಿ 2 ಎಲೆಕ್ಟ್ರಾನ್ಗಳು. ಮಕ್ಕಳೇ, 1s2
2s2 2p6 3s2 3p5. ಮಕ್ಕಳೇ 3 ಅಂದರೆ ಮೂರನೇ ಪ್ರಧಾನ ಕಕ್ಷೆ, KL M S. ಹಾಗೆ ಇನ್ನೊಂದು ಪಿ ನಲ್ಲಿ ಮಕ್ಕಳೇ 5 ಎಲೆಕ್ಟ್ರಾನ್ಗಳಿರ್ತವೆ. ಇದನ್ನು ನೀವು ಒಂದು ನಿಮ್ಮ ಕೆಳವರ್ಗದ ತರಗತಿಗಳಲ್ಲಿ ಕಲ್ತಿರ್ತೀರಿ. 8ನೇ ತರಗತಿಯಲ್ಲಿ ಹೇಗೆ ಎಲೆಕ್ಟ್ರಾನ್ಗಳ ಹಂಚಿಕೆಯು ಈ ಒಂದು ರಾಸಾಯನಿಕ ಧಾತುಗಳಲ್ಲಿರುವ ಪರಮಾಣುಗಳಲ್ಲಿ ಹಂಚಿಕೆಯಾಗಿರುತ್ತದೆ ಅನ್ನೋದನ್ನು ನೀವು ಆಗಲೇ ಕಲಿತಿದ್ದೀರಿ. ಮಕ್ಕಳೇ, ಇಲ್ಲಿ ಈ ಸೋಡಿಯಂನ ಪರಮಾಣು, ಇದು ಸೋಡಿಯಂನ ಪರಮಾಣು, ಇದು ಮಕ್ಕಳೇ ಇದು ಸೋಡಿಯಂನ ಪರಮಾಣು, ಹಾಗೆ ಇದು ಕ್ಲೋರಿನ್ನ ಪರಮಾಣು. ಈ ಸೋಡಿಯಂನ ಪರಮಾಣುವಿನಲ್ಲಿರುವ ಅತ್ಯಂತ ಹೊರಕಕ್ಷೆಯಲ್ಲಿ ಮೊದಲನೇದು, 2ನೇ ಹಾಗೂ 3ನೇ ಪ್ರಧಾನ ಕಕ್ಷೆಯಲ್ಲಿರುವ ಒಂದು ಉಪಕಕ್ಷೆ ಎಸ್ ನಲ್ಲಿ 1 ಎಲೆಕ್ಟ್ರಾನ್. ಹಾಗೆ ಕ್ಲೋರಿನ್ ಪರಮಾಣುವಿನ 1 2 3 ಮೂರನೇ ಪ್ರಧಾನ ಕಕ್ಷೆಯಲ್ಲಿ ಎಸ್ ಉಪಕಕ್ಷೆ ಹಾಗೂ ಪಿ ಉಪಕಕ್ಷೆ. ಅತ್ಯಂತ ಹೊರಕಕ್ಷೆ ಪಿ ನಲ್ಲಿ 5 ಎಲೆಕ್ಟ್ರಾನ್ಗಳಿರೋದನ್ನು ನೋಡ್ಬೋದು. ಈ 2 ಧಾತುಗಳು ಸೋಡಿಯಂ ಮತ್ತು ಕ್ಲೋರಿನ್, ಈ 2 ಧಾತುಗಳು ಪರಸ್ಪರ ಸಂಯೋಗಕ್ಕೆ, ರಾಸಾಯನಿಕ ಸಂಯೋಗಕ್ಕೆ ಒಳಗಾದರೆ, ಕ್ರಿಯೆಗೆ ಒಳಗಾದರೆ ಸೋಡಿಯಂ ಕ್ಲೋರೈಡ್ ಎನ್ನುವಂತಹ ಧಾತುವಿನ ಒಂದು ಸೋಡಿಯಂ ಕ್ಲೋರೈಡ್ ಎನ್ನುವಂತಹ ಸಂಯುಕ್ತದ ಸೃಷ್ಟಿ ಆಗುವುದನ್ನು ನಾವು ಗಮನಿಸಿದಾಗ ಅವೆರಡರ ನಡುವೆ ಒಂದು ಅಯಾನಿಕ ಬಂಧ ಏರ್ಪಟ್ಟಿದೆ. ಒಂದು ಅಯಾನಿಕ ಬಂಧ ಏರ್ಪಟ್ಟಿದ್ದು ಅತ್ಯಂತ ಹೊರಕಕ್ಷೆಯಲ್ಲಿರುವ 1 ಎಲೆಕ್ಟ್ರಾನನ್ನು ಸೋಡಿಯಂ ದಾನವಾಗಿ ಕ್ಲೋರಿನ್ಗೆ ಕೊಟ್ಟಾಗ ಅದು ಧನ ಅಯಾನಾಗಿ ಪರಿವರ್ತನೆ ಆಗುತ್ತೆ. ಹಾಗೆ ಕ್ಲೋರಿನ್ ಒಂದು ಪರಮಾಣು ತನ್ನ ಹೊರಕಕ್ಷೆಯಲ್ಲಿ 5 ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದು 1 ಎಲೆಕ್ಟ್ರಾನ್ನ ದಾನವಾಗಿ ಬಂದಿರುವಂತಹ ಒಂದು ಎಲೆಕ್ಟ್ರಾನ್ನ ಸ್ವೀಕಾರ ಮಾಡಿದಾಗ ಅದಕ್ಕೆ 1 ಎಲೆಕ್ಟ್ರಾನ್ ಹೆಚ್ಚಿಗೆ ಆಗಿ ಅದು ಕ್ಲೋರಿನ್ ಋಣ ಅಯಾನ್ ಆಗಿ ಪರಿವರ್ತನೆ ಆಗುತ್ತದೆ. ಹಾಗೆ ಈ 2 ಅಯಾನ್ಗಳು ಪರಸ್ಪರ ಅಯಾನಿಕ ಬಂಧವನ್ನು ತಮ್ಮೊಳಗೆ ಮಾಡಿಕೊಂಡು ಸೋಡಿಯಂ ಕ್ಲೋರೈಡ್ ಎನ್ನುವಂಥ ಸಂಯುಕ್ತದ ರಚನೆ ಆಗುವುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಈ ರೀತಿಯಾಗಿ ನಿಜವಾದ ರಾಸಾಯನಿಕ ಕ್ರಿಯೆಯು ಪರಮಾಣುಗಳ ನಡುವಿನ ಬಂಧಗಳ ಒಡೆಯುವಿಕೆ ಅಥವಾ ಉಂಟಾಗುವಿಕೆಯಿಂದ ಉಂಟಾಗುತ್ತದೆ, ಹೊಸ ವಸ್ತುಗಳ ಉಂಟಾಗುತ್ತದೆ ಎನ್ನುವುದನ್ನು ನಾವಿಲ್ಲಿ ಅಧ್ಯಯನ ಮಾಡುತ್ತಾ ಈ 4 ಬಗೆಯ ರಾಸಾಯನಿಕ ಕ್ರಿಯೆಯ ವಿಧಗಳನ್ನು ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಮೊದಲನೆಯದಾಗಿ ಸಂಯೋಗ ಕ್ರಿಯೆ. ರಾಸಾಯನಿಕ ಸಂಯೋಗ ಕ್ರಿಯೆ. ಮಕ್ಕಳೇ, ಇದಕ್ಕೆಲ್ಲ ನಾವು ಒಂದು ಉದಾಹರಣೆಯಾಗಿ ಈ ಒಂದು ಗೋಡೆಗಳಿಗೆ ಸುಣ್ಣ ಬಳಿಯುವಂತಹ ಒಂದು ಸಂದರ್ಭದಲ್ಲಿ ನೀವು ಗಮನಿಸಿರ್ತೀರ. ಗೋಡೆಗೆ ಸುಣ್ಣ ಬೆಳೆಯುವಂಥ ಸಂದರ್ಭದಲ್ಲಿ ಆ ಸುಣ್ಣವನ್ನು ನಾವು ಸುಟ್ಟ ಸುಣ್ಣ ಎಂದು ಕರೆಯುತ್ತೇವೆ. ಆ ಸುಟ್ಟ ಸುಣ್ಣಕ್ಕೆ ನಾವು ನೀರನ್ನು ಬೆರೆಸ್ತೀವಿ. ಆ ಸುಟ್ಟ ಸುಣ್ಣ ಯಾವುದು ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್. ಇದನ್ನು ಸುಟ್ಟ ಸುಣ್ಣ ಅಂತ ಹೇಳ್ತೀವಿ. ಮಕ್ಕಳೇ, ಕ್ಯಾಲ್ಶಿಯಂ ಇದರ ಒಂದು ಸಂಕೇತ Ca, ಹಾಗೆ ಆಕ್ಸಿಜನ್, ಸುಟ್ಟ ಸುಣ್ಣ. ಸೊ ಇದಕ್ಕೆ ನಾವು ನೀರನ್ನು ಬೆರಗಿಸಿದಾಗ ಅಲ್ಲಿ ಅರಳಿದ ಸುಣ್ಣ ಅಂತಂದ್ಬಿಟ್ಟು ನಿರ್ಮಾಣ, ಅರಳಿದ ಸುಣ್ಣ ಉಂಟಾಗುವುದನ್ನು ನಾವು ಗಮನಿಸಬಹುದು. ಅದು ಏನಂದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, CaOH ಟ್ವೈಸ್. ಹಾಗೆ ನೀವು ಇಲ್ಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತೆ. ಮತ್ತು ಉಷ್ಣವೂ ಸಹ ಬಿಡುಗಡೆ ಆಗುತ್ತೆ.
ಮಕ್ಕಳೇ ಇದನ್ನು ಸರಿದೂಗಿಸುವಂಥ ಕೆಲಸ ಮಾಡಬೇಕಂದ್ರೆ ಕ್ಯಾಲ್ಶಿಯಂ ಒಂದಿದೆ, ಹೈಡ್ರೋಜನ್ 2 ಹಾಗೆ ಆಕ್ಸಿಜನ್ 2 ಇದೆ, ಇಲ್ಲೂ ಸಹ ಆಕ್ಸಿಜನ್ 2 ಇದೆ. ಹೀಗಾಗಿ ಸಮೀಕರಣ ದುಗಿಸಲ್ಪಟ್ಟಿದೆ. ಸೊ ಈ ರೀತಿಯಾದಂತಹ ಒಂದು ಸಮೀಕರಣದಲ್ಲಿ ನಾವು ಏನನ್ನು ಗಮನಿಸ್ಬೋದು ಮಕ್ಕಳೇ, ಇಲ್ಲಿ ಸಂಯೋಗವಾಗ್ತಾ ಇದೆ. ಇಲ್ಲಿ ನೋಡಿ, ಪ್ರತಿವರ್ತಕಗಳು ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತೊಂದು ಪ್ರತಿವರ್ತಕವಾದ ನೀರಿನೊಂದಿಗೆ ಸಂಯೋಗ ಕ್ರಿಯೆ ನಡೆಸಿ ಒಂದು ಉತ್ಪನ್ನವನ್ನು ಇಲ್ಲಿ ಉತ್ಪತ್ತಿ ಮಾಡಿದೆ ಎಂದಾಗ ಇದನ್ನು ಸಂಯೋಗ ಕ್ರಿಯೆ ಎಂದು ಕರೆಯುತ್ತೇವೆ. ಮಕ್ಕಳೇ, ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗುತ್ತದೆಯೋ ಅದನ್ನು ನಾವು ಸಂಯೋಗ ಕ್ರಿಯೆ ಎಂದು ಕರೆಯುತ್ತಾ ಇದ್ದೇವೆ. ಮುಂದುವರಿದಂತೆ ಮಕ್ಕಳೇ, ನೀವು ನಿಮ್ಮ ಒಂದು ಮುಂದುವರಿದಂತೆ ಮಕ್ಕಳೇ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಈಗ ನೀವು ಗೋಡೆಗೆ ಬಳಿದಿರುವಂಥ ಸುಣ್ಣ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗಿದ್ದು, ಈ ಬಳಿದಂಥ ಸಂದರ್ಭದಲ್ಲಿ ಅದು ನಿಧಾನಗತಿಯಲ್ಲಿ ಒಣಗಿ ನಂತರ ಅದು ಬಿಳಿ ಬಣ್ಣಕ್ಕೆ ತಿರುಗಿ ಆ ಗೋಡೆಯಲ್ಲಿ ಆ ಬಿಳಿ ಬಣ್ಣದ ಸುಣ್ಣವು ಗಾಢವಾಗಿ ಮೂಡುವುದನ್ನು ನೀವೆಲ್ಲ ಗಮನಿಸಿದ್ದೀರಿ. ಅಲ್ಲಿ ಆ ಒಂದು ಬಿಳಿ ಬಣ್ಣದ ಗಾಢವಾದ ಆ ಅಂಶ ಅಲ್ಲಿ ಉಂಟಾಗಲಿಕ್ಕೆ ಕಾರಣವೇನೆಂದರೆ, ಈ ಅರಳಿದ ಸುಣ್ಣ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ದ್ರವ ರೂಪದಲ್ಲಿ ಇರುವಂಥದ್ದು ಇಲ್ಲಿ ಆ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಸಂಯೋಗ ಹೊಂದಿಬಿಟ್ಟು ಕ್ಯಾಲ್ಶಿಯಂ ಕಾರ್ಬೋನೇಟ್ CaCO3 ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರಿನ ಅಂಶ ಬಿಡುಗಡೆ ಆಗುತ್ತದೆ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ಸಂಯೋಗ ಹೊಂದಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಎನ್ನುವಂತಹ ಬಿಳಿಯ ಬಣ್ಣದ ಒತ್ತಡ ಉಂಟಾಗಿ ಆ ಗೋಡೆಗೆ ಒಂದು ಬಿಳಿಯ ಬಣ್ಣ ಗಾಢವಾಗಿ ಮೂಡುವಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಸ್ವಲ್ಪ ಪ್ರಮಾಣದ ನೀರು ಬಿಡುಗಡೆಯಾಗಿ ಇದು ಒಂದು ಗಾಳಿಗೆ ಆವಿಯಾಗಿ ಹೋಗುವಂಥದ್ದು. ಸೊ ಇಲ್ಲಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅನ್ನುವಂಥದ್ದು ಒಂದು ಒತ್ತಡವಾಗಿ ಇಲ್ಲಿ ಉತ್ಪತ್ತಿ ಆಗುತ್ತದೆ. ಇಲ್ಲಿಯೂ ಸಹ 2 ಪ್ರತಿವರ್ತಕಗಳು ಸಂಯೋಗಗೊಂಡು ಒಂದರ ಜೊತೆಗೆ ಮತ್ತೊಂದು ಉತ್ಪನ್ನ ಇಲ್ಲಿ ಬಿಡುಗಡೆ ಆಗ್ತಿರೋದನ್ನು ನೀವು ಕಾಣಬಹುದು. ಈ ರೀತಿಯಾಗಿ ಒಂದು ಸಂಯೋಗ ಕ್ರಿಯೆಗೆ ಉದಾಹರಣೆಯಾಗಿ ನೀವು ನೋಡ್ತಾ ಇದ್ದೀರಾ. ಹಾಗೆ ಮತ್ತಷ್ಟು ಉದಾಹರಣೆಗಳನ್ನು ನಾವು ಗಮನಿಸ್ತಾ ಹೋದಾಗ ಕಲ್ಲಿದ್ದಿಲಿನಲ್ಲಿ ಮಕ್ಕಳೇ ಕಾರ್ಬನ್ ಎನ್ನುವಂತಹ ಧಾತು ಇದ್ದು ಅದು ಆಕ್ಸಿಜನ್ನೊಂದಿಗೆ ಉರಿದಾಗ ಕಲ್ಲಿದ್ದಲನ್ನು ನಾವು ಒಂದು ಕೈಗಾರಿಕೆಗಳಲ್ಲಿ ಉಷ್ಣ ಬಿಡುಗಡೆಯಾಗಿ ಆ ಒಂದು ಅಲ್ಲಿ ಬೇಕಾಗುವಂತಹ ಉಷ್ಣವನ್ನು ಪಡೆದುಕೊಳ್ಳಲಿಕ್ಕೆ ಮತ್ತು ಅನೇಕ ರಾಸಾಯನಿಕ ಕ್ರಿಯೆಗಳನ್ನ ನಡೆಸಲಿಕ್ಕೆ ಈ ಒಂದು ಕಲ್ಲಿದ್ದಲನ್ನು ಉರಿಸುವಂಥ ಸಂದರ್ಭದಲ್ಲಿ ಈ ಕಾರ್ಬನ್ ಅಂಶವು ಆಕ್ಸಿಜನ್ನೊಂದಿಗೆ ಬೆರೆತು ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುವುದನ್ನು ನಾವು ಗಮನಿಸಿದಾಗ ಇದು ಸಹ ಒಂದು ಸಂಯೋಗ ಕ್ರಿಯೆ. ಕಾರ್ಬನ್ ಮತ್ತು ಆಕ್ಸಿಜನ್ಗಳು ಒಗ್ಗೂಡಿ ಒಂದು ಕಾರ್ಬನ್ ಡೈಆಕ್ಸೈಡ್ ಎನ್ನುವಂಥ ಉತ್ಪನ್ನವು ಉಂಟಾಗುವುದು ಮತ್ತೊಂದು ಸಂಯೋಗ ಕ್ರಿಯೆಗೆ ಉದಾಹರಣೆಯಾಗಿದೆ. ಇದು ಕಲ್ಲಿದ್ದಿಲಿನ ದಹನ ಎನ್ನುವಂಥದ್ದಕ್ಕೆ ಉದಾಹರಣೆಯಾಗಿದ್ದು, ಮತ್ತೊಂದು ಉದಾಹರಣೆಯಾಗಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಸಂಯೋಗ. ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಅನಿಲಗಳು ಒಗ್ಗೂಡಿ ನೀರಿನ ಅಣು ಆಗುವಂಥದ್ದು. ಮಕ್ಕಳೇ, ಇಲ್ಲಿ ನೋಡಿ, 2 ಅನಿಲಗಳ ಮಿಶ್ರಣದಿಂದ ನಮಗೆ ಒಂದು ದ್ರವ ರೂಪದ ನೀರು H2O ಇಲ್ಲಿ ಉತ್ಪತ್ತಿ ಆಗ್ತಿರೋದನ್ನು ನೀವು ಈ ಸಂಯೋಗ ಕ್ರಿಯೆಗೆ ಉದಾಹರಣೆಯಾಗಿ ನೋಡಬಹುದು. ಮತ್ತೊಂದು ಉದಾಹರಣೆಯಾಗಿ ಮೀಥೇನ್ ಅನಿಲದ ದಹನ. ಅಡುಗೆ ಸಿಲಿಂಡರ್ನಲ್ಲಿ ಬಳಸುವಂತಹ ಅನಿಲವಾದ ಮೀಥೇನ್ ಒಂದು ಅನಿಲ ರೂಪದಲ್ಲಿದ್ದು ಇದಕ್ಕೆ ನಾವು ಉಷ್ಣವನ್ನು ಕೊಟ್ಟಾಗ ದಹಿಸಿದಾಗ ಈ ಮೀಥೇನ್ ಎನ್ನುವಂಥದ್ದು ಆಕ್ಸಿಜನ್ನೊಂದಿಗೆ ಬೆರೆಯುತ್ತದೆ. ಆಕ್ಸಿಜನ್ನೊಂದಿಗೆ ಸಹಕಾರದೊಂದಿಗೆ ಇದು ದಹಿಸಿ ಕಾರ್ಬನ್ ಡೈಆಕ್ಸೈಡ್ನ ಜೊತೆಗೆ
ನೀರಿನ ಅಂಶವೂ ಸಹ ಬಿಡುಗಡೆಯಾಗೋದನ್ನು ನಾವು ಇಲ್ಲಿ ಈ ಸಮೀಕರಣದಲ್ಲಿ ವೀಕ್ಷಿಸಬಹುದು. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಉಷ್ಣ ಅಪಾರ ಪ್ರಮಾಣದ ಶಾಖವೂ ಸಹ ಇಲ್ಲಿ ಬಿಡುಗಡೆಯಾಗೋದ್ರಿಂದ ಈ ಒಂದು ವಿಶೇಷವಾದ ಸಂಯೋಗ ಕ್ರಿಯೆಯನ್ನು ನಾವು ಬಹಿರುಷ್ಣಕ ಕ್ರಿಯೆ ಎಂದು ಕರೆಯಬಹುದು. ಬಹಿರುಷ್ಣಕ ಕ್ರಿಯೆ ಅಂದರೆ ಯಾವ ಬಗೆಯ ರಾಸಾಯನಿಕ ಸಮೀಕರಣದಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ರಾಸಾಯನಿಕಗಳು ಸಂಯೋಗಗೊಂಡು ಉತ್ಪನ್ನಗಳು ಬಿಡುಗಡೆ ಆಗುವಂತಹ ವೇಳೆಯಲ್ಲಿ ಉಷ್ಣ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಈ ಒಂದು ಕ್ರಿಯೆಯನ್ನು ಬಹಿರುಷ್ಣಕ ಕ್ರಿಯೆ ಎಂದು ಕರೆಯುತ್ತೇವೆ. ಇದು ಸಂಯೋಗ ಕ್ರಿಯೆಗೂ ಸಹ ಒಂದು ಅತ್ಯುತ್ತಮ ಉದಾಹರಣೆ ಆಗಿದೆ. ಹಾಗೆ ಈ ಬಹಿರುಷ್ಣಕ ಕ್ರಿಯೆಗೆ ವಿರುದ್ಧವಾದ ಇನ್ನೊಂದು ಕ್ರಿಯೆ ಅಂದರೆ ಅಂತರುಷ್ಣಕ ಕ್ರಿಯೆ. ಆದರೆ ಇಲ್ಲಿ ಈ ಒಂದು ಅಂತರುಷ್ಣಕ ಕ್ರಿಯೆಯು ಯಾವುದೇ ರೀತಿ ಈ ಸಂಯೋಗ ಕ್ರಿಯೆಗೆ ಸಂಬಂಧಪಟ್ಟಿರುವುದಿಲ್ಲ. ಅಂತರುಷ್ಣಕ ಕ್ರಿಯೆ ಅಂದರೆ ವಿರುದ್ಧವಾದಂಥದ್ದು. ಬಹಿರುಷ್ಣಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯಾದರೆ ಅಂತರುಷ್ಣಕ ಕ್ರಿಯೆಯಲ್ಲಿ ಉಷ್ಣವು ಹೀರಿಕೆ ಆಗಲ್ಪಡುತ್ತದೆ. ಉದಾಹರಣೆಗೆ ನೈಟ್ರೋಜನ್ ಅನಿಲ ಆಕ್ಸಿಜನ್ ಅನಿಲದೊಂದಿಗೆ ಸಂಯೋಗ ಹೊಂದಿ ನೈಟ್ರಸ್ ಆಕ್ಸೈಡ್ ಉತ್ಪತ್ತಿಯಾಗುತ್ತೆ, ಅನಿಲ ಉತ್ಪತ್ತಿಯಾಗುತ್ತೆ. ಜೊತೆಗೆ ಈ ಒಂದು ಉಷ್ಣ ಹೀರಿಕೆ ಆಗುವಂಥದ್ದು, ಈ ಒಂದು ಸಂಕೇತವನ್ನು ನಾವು ಉಷ್ಣ ಬಿಡುಗಡೆಗೆ ಉಷ್ಣಕ್ಕೆ ಈ ಒಂದು ಸಂಕೇತವನ್ನು ಬಳಸ್ತೀವಿ. ಇಲ್ಲಿ ಮೈನಸ್ ಚಿಹ್ನೆ ನಾವು ಬರೆಯೋದ್ರಿಂದ ಇಲ್ಲಿ ಹೀರಿಕೆ ಆಗಿರುವಂಥ ಉಷ್ಣವನ್ನು ಇದು ಬಿಂಬಿಸುತ್ತದೆ. ಸೊ ನೈಟ್ರೋಜನ್ ಪ್ಲಸ್ ಆಕ್ಸಿಜನ್ ಬಾಣದ ಗುರುತು ನೈಟ್ರಿಕ್ ಆಕ್ಸೈಡ್ ಎನ್ನುವಂಥ ಈ ಒಂದು ಸಮೀಕರಣದ ಒಂದು ಮೂಲಕ ನಾವು ಈ ಅಂತರುಷ್ಣಕ ಕ್ರಿಯೆಯನ್ನು ಅಭ್ಯಾಸ ಮಾಡಿದೆವು. ಹಾಗೆ ಬಹಿರುಷ್ಣಕ ಕ್ರಿಯೆ, ಅಂತರುಷ್ಣಕ ಕ್ರಿಯೆಗಳು ಎರಡು ಬಗೆಯ ರಾಸಾಯನಿಕ ಕ್ರಿಯೆಗಳು. ಬಹಿರುಷ್ಣಕ ಕ್ರಿಯೆಯಲ್ಲಿ ಉಷ್ಣವು ಆದರೆ ಅಂತರುಷ್ಣಕ ಕ್ರಿಯೆಯಲ್ಲಿ ಉಷ್ಣವು ಹೀರಿಕೆ ಆಗಲ್ಪಡುತ್ತದೆ. ಹೀಗೆ ನಾವು ಸಂಯೋಗ ಕ್ರಿಯೆಗೆ ಉದಾಹರಣೆಯಾಗಿ ಸುಟ್ಟ ಸುಣ್ಣ ಅರಳಿದ ಸುಣ್ಣವಾಗಿ ಮಾರ್ಪಾಡಾಗುವುದು, ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ಬೆರೆತಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆಗಿ ಪರಿವರ್ತನೆ ಆಗುವಂಥದ್ದು. ಕಲ್ಲಿದ್ದಲು ಆಕ್ಸಿಜನ್ನೊಂದಿಗೆ ದಹಿಸಿ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುವಂಥದ್ದು. ಹಾಗೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಸಂಯೋಗಗೊಂಡು ನೀರಿನ ಅಣುಗಳು ಉತ್ಪತ್ತಿಯಾಗುವುದನ್ನು ನಾವು ಸಂಯೋಗ ಕ್ರಿಯೆಗೆ ಉದಾಹರಣೆಯಾಗಿ ಅಭ್ಯಾಸ ಮಾಡಿದೆವು. ಸಂಯೋಗ ಕ್ರಿಯೆ ಎಂದರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗುತ್ತದೆಯೋ ಇದನ್ನು ರಾಸಾಯನಿಕ ಸಂಯೋಗ ಕ್ರಿಯೆ ಎಂದು ಕರೆಯುವೆವು. ಮಕ್ಕಳೇ, ಈ ಸಂಯೋಗ ಕ್ರಿಯೆಗೆ ಉದಾಹರಣೆಯಾಗಿ ಮತ್ತೊಂದು ಪ್ರಸಿದ್ಧವಾದ ಉದಾಹರಣೆಯನ್ನು ನಾವು ತೆಗೆದುಕೊಂಡು ಅಭ್ಯಾಸ ಮಾಡಬಹುದಾದರೆ, ನಮಗೆಲ್ಲರಿಗೂ ಶಕ್ತಿಯ ಅಗತ್ಯವಿದೆ. ಯಾವುದೇ ಜೀವಿಗಳು ಜೀವಂತವಾಗಿರಲು ಶಕ್ತಿಯ ಅಗತ್ಯವಿದ್ದು ನಾವು ಈ ಶಕ್ತಿಯನ್ನು ಪಡೆಯುವುದಕ್ಕೆ ಆಹಾರವನ್ನು ಸೇವಿಸುತ್ತೇವೆ. ಈ ಆಹಾರದಲ್ಲಿ ಪ್ರಮುಖವಾಗಿ ಕಾರ್ಬೋಹೈಡ್ರೇಟ್ ಇದ್ದು, ಈ ಕಾರ್ಬೋಹೈಡ್ರೇಟ್ನಲ್ಲಿ ಇರುವಂತಹ ಚಿಕ್ಕ ಘಟಕ ಅಂದರೆ ಗ್ಲೂಕೋಸ್ ಆಗಿದೆ. ಈ ಗ್ಲೂಕೋಸ್ ನಮ್ಮ ದೇಹದಲ್ಲಿ ಜೀರ್ಣವಾಗಿ ಸರಳ ರೂಪಕ್ಕೆ ಬಂದಾದ ಮೇಲೆ ಅದು ವಿಭಜನೆಯಾಗಿ ನಮಗೆ ಶಕ್ತಿ ಬಿಡುಗಡೆಯಾಗುವಂಥದ್ದು ನಿಮಗೆಲ್ಲರಿಗೂ ತಿಳಿದಿರುವ ವಿಚಾರ. ಈ ಒಂದು ಆಹಾರ ವಿಭಜನೆ ಆಗಲು ನಮಗೆಲ್ಲರಿಗೂ ಸಹಕಾರ ಮಾಡುತ್ತಿರುವಂಥ ಒಂದು ಪ್ರಕ್ರಿಯೆ ಅಂದರೆ ಉಸಿರಾಟ. ಜೀವಿಗಳು ಉಸಿರಾಡಬೇಕಾದ್ರೆ ಒಂದು ಗಾಳಿಯಲ್ಲಿರುವ ಆಕ್ಸಿಜನ್ ನಮ್ಮ ದೇಹದೊಳಗೆ ಸೇರಲ್ಪಟ್ಟು ಆ ಆಕ್ಸಿಜನ್ನ ಒಂದು ಸಹಾಯದಿಂದ ನಾವು ಸೇವಿಸಿದಂಥ ಆಹಾರದಲ್ಲಿರುವ ಗ್ಲೂಕೋಸ್ ವಿಭಜನೆ ಆಗಿ ಶಕ್ತಿ ಬಿಡುಗಡೆಯಾಗುವಂಥದ್ದು. ಇಲ್ಲೂ ಸಹ ಒಂದು ಸಂಯೋಗ ಕ್ರಿಯೆ ನಡೆಯುತ್ತದೆ. ಇಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಒಗ್ಗೂಡಿ ಒಂದೇ ಉತ್ಪನ್ನವಾಗುತ್ತದೆ ಎನ್ನುವುದಕ್ಕಿಂತ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳು ಉತ್ಪತ್ತಿಯಾಗುವುದನ್ನು ನಾವು ಈ ಒಂದು ರಾಸಾಯನಿಕ ಕ್ರಿಯೆ, ಈಗ ಅಭ್ಯಾಸ ಮಾಡುವಂತಹ ರಾಸಾಯನಿಕ ಕ್ರಿಯೆಯಲ್ಲಿ ನಾವು ನೋಡಬಹುದಾಗಿದೆ. C6H12O6 ಮಕ್ಕಳೇ, C6 H12O6 ಅಂದರೆ ಮಕ್ಕಳೇ ಗ್ಲೂಕೋಸ್. ಈ ಗ್ಲೂಕೋಸ್ ಆಕ್ಸಿಜನ್ನೊಂದಿಗೆ ಸಂಯೋಗ ಹೊಂದುತ್ತದೆ. ಸಂಯೋಗ ಹೊಂದಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಉಸಿರಾಟದಲ್ಲಿ ಆಕ್ಸಿಜನ್ನ ಶ್ವಾಸ
ಕ್ರಿಯೆಯಲ್ಲಿ ಒಳಗೆ ತೆಗೆದುಕೊಂಡು ನಿಶ್ವಾಸ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಬಿಡುಗಡೆ ಮಾಡುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಇಲ್ಲಿ 6 ಆಕ್ಸಿಜನ್ನ ಅಣುಗಳನ್ನು ನಾವು ಬಳಸ್ಕೊಂಡು ಅದೇ 6 ಕಾರ್ಬನ್ ಡೈಆಕ್ಸೈಡ್ನ ಅಣುಗಳನ್ನು ನಿಶ್ವಾಸ ಕ್ರಿಯೆಯಲ್ಲಿ ಬಿಡುಗಡೆ ಮಾಡಿ ಜೊತೆಗೆ 6 ನೀರಿನ ಅಣುಗಳು ಸಹ ಬಿಡುಗಡೆಯಾಗಿ ಜೊತೆಗೆ ಶಕ್ತಿ ಬಿಡುಗಡೆಯಾಗುವುದನ್ನು ಈ ಸಮೀಕರಣ ನಿಮಗೆ ತೋರಿಸ್ತಾ ಇದೆ. ಒಂದು ಗ್ಲೂಕೋಸ್ನ ಅಣುವು 6 ಆಕ್ಸಿಜನ್ನ ಅಣುಗಳೊಂದಿಗೆ ಸಂಯೋಗ ಹೊಂದಿ ವಿಭಜನೆ ಹೊಂದಿ ಆ ಒಂದು 6 ಕಾರ್ಬನ್ ಡೈಆಕ್ಸೈಡ್ನ ಅಣುಗಳು ಉತ್ಪತ್ತಿಯಾಗಿ ಜೊತೆಗೆ 6 ನೀರಿನ ಅಣುಗಳು ಉತ್ಪತ್ತಿಯಾಗಿ ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆ ಆಗುವುದನ್ನೇ ನಾವು ಉಸಿರಾಟ ಕ್ರಿಯೆ ಎಂದು ಕರೆದು, ಇದು ನಾವು ಯಾವುದೇ ಜೀವಿ ಆಹಾರ ಸೇವಿಸಿ ಆಕ್ಸಿಜನ್ನ ಸಹಾಯದಿಂದ ಅದನ್ನು ವಿಭಜನೆ ಮಾಡಿಕೊಂಡು ಒಂದು ಶಕ್ತಿಯನ್ನು ಬಿಡುಗಡೆ ಮಾಡುವಂತಹ ಈ ಒಂದು ಪ್ರಕ್ರಿಯೆಯು ಸಹ ಒಂದು ಸಂಯೋಗ ಕ್ರಿಯೆಗೆ ಉದಾಹರಣೆಯಾಗಿದೆ. ಮಕ್ಕಳೇ, ಈ ಪಾಠದಲ್ಲಿ ಪ್ರಮುಖವಾಗಿ ನಾವು 4 ಬಗೆಯ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನು ಕಾಣುತ್ತೇವೆ. ಅವುಗಳು ಯಾವುವು ಎಂದರೆ, ಮೊದಲನೇದಾಗಿ ರಾಸಾಯನಿಕ ಸಂಯೋಗ ಕ್ರಿಯೆ, ಕೆಮಿಕಲ್ ಕಾಂಬಿನೇಷನ್ ರಿಯಾಕ್ಷನ್ಸ್ ಎಂದು ಕರೆಯುತ್ತೇವೆ. ಎರಡನೆಯದಾಗಿ ರಾಸಾಯನಿಕ ವಿಭಜನೆ ಕ್ರಿಯೆ, ಕೆಮಿಕಲ್ ಡಿಕಾಂಪೋಸಿಷನ್, ಹಾಗೂ ಮೂರನೇದಾಗಿ ರಾಸಾಯನಿಕ ಮಕ್ಕಳೇ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ 4 ಬಗೆಯ ರಾಸಾಯನಿಕ ಕ್ರಿಯೆಗಳನ್ನು ಅಭ್ಯಾಸ ಮಾಡ್ತೇವೆ. ರಾಸಾಯನಿಕ ಸಂಯೋಗ ಕ್ರಿಯೆ, ರಾಸಾಯನಿಕ ವಿಭಜನೆ ಕ್ರಿಯೆ, ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಹಾಗೂ ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ. ಕೆಮಿಕಲ್ ಕಾಂಬಿನೇಷನ್, ಕೆಮಿಕಲ್ ಡಿಕಾಂಪೋಸಿಷನ್, ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಕೆಮಿಕಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಎಂದು ಇವುಗಳನ್ನು ಇಂಗ್ಲೀಷ್ನಲ್ಲಿ ಕರೀತಾರೆ. ಮೊದಲನೇದಾಗಿ ರಾಸಾಯನಿಕ ಸಂಯೋಗ ಕ್ರಿಯೆ. ಮಕ್ಕಳೇ, ಇಲ್ಲಿ ಎಕ್ಸ್ ಮತ್ತು ವೈ ಬಾಣದ ಗುರುತಿನ ಮಧ್ಯೆ ಎಕ್ಸ್ ವೈ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಎಕ್ಸ್ ವೈ ಅನ್ನುವಂಥದ್ದು ಪ್ರತಿವರ್ತಕಗಳು. ಅವುಗಳ ಜೊತೆಗೂಡಿ ಎಕ್ಸ್ ವೈ ಎನ್ನುವಂತಹ ಒಂದು ಉತ್ಪನ್ನ ದೊರೆಯುತ್ತಿದೆ. 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳಿಂದ ಕೇವಲ ಒಂದು ಉತ್ಪನ್ನ ದೊರೆತರೆ ಅದನ್ನು ಆ ರಾಸಾಯನಿಕ ಕ್ರಿಯೆಯನ್ನು ನಾವು ರಾಸಾಯನಿಕ ಸಂಯೋಗ ಕ್ರಿಯೆ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಮಕ್ಕಳೇ, ಕಾರ್ಬನ್ ಆಕ್ಸಿಜನ್ನೊಂದಿಗೆ ಬೆರೆತು ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತಿರುವುದರ ಈ ರಾಸಾಯನಿಕ ಸಮೀಕರಣನ ನೀವು ವೀಕ್ಷಿಸ್ತಾ ಇದ್ದೀರಾ. ಕಾರ್ಬನ್ ಪ್ಲಸ್ ಆಕ್ಸಿಜನ್, ಬಾಣದ ಗುರುತು ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಮತ್ತು ಆಕ್ಸಿಜನ್ ಎನ್ನುವಂಥವು ಧಾತುಗಳಾಗಿದ್ದು ಕಾರ್ಬನ್ ಡೈಆಕ್ಸೈಡ್ ಒಂದು ಸಂಯುಕ್ತ ವಸ್ತು ಎನಿಸಿಕೊಂಡಿದೆ. ಕಾರ್ಬನ್ ಮತ್ತು ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇವೆಲ್ಲವೂ ರಾಸಾಯನಿಕ ಮೂಲ ವಸ್ತುಗಳಾಗಿವೆ. ಕಾರ್ಬನ್ ಘನ ರೂಪದಲ್ಲಿದ್ದು ಹಾಗೆ ಆಕ್ಸಿಜನ್ ಅನಿಲ ರೂಪದಲ್ಲಿದ್ದು ಅವುಗಳೆರಡರಿಂದಲೂ ಉತ್ಪತ್ತಿಯಾದಂತಹ ಕಾರ್ಬನ್ ಡೈಆಕ್ಸೈಡ್ ಅನಿಲದ ರೂಪದಲ್ಲಿ ಕಂಡುಬರುತ್ತದೆ. ಎರಡನೆಯದಾಗಿ ರಾಸಾಯನಿಕ ಸಂಯೋಗ ಕ್ರಿಯೆ. ಇಲ್ಲಿ ಎಕ್ಸ್ ಮತ್ತು ವೈ ಎನ್ನುವಂತಹ 2 ರಾಸಾಯನಿಕ ಪ್ರತಿವರ್ತಕಗಳು ಬೆರೆತು ಎಕ್ಸ್ ವೈ ಎನ್ನುವಂತಹದ್ದಾಗಿದೆ.
ಮಕ್ಕಳೇ, ಎರಡನೇ ರಾಸಾಯನಿಕ ಕ್ರಿಯೆಯ ವಿಧವಾಗಿ ರಾಸಾಯನಿಕ ವಿಭಜನೆ ಕ್ರಿಯೆ ಎನ್ನುವುದನ್ನು ನೀವು ನೋಡ್ತಾ ಇದ್ದೀರಾ. ಕೇವಲ ಒಂದೇ ಪ್ರತಿವರ್ತಕವು ವಿಭಜನೆಗೊಂಡು ಎರಡಕ್ಕಿಂತ ಹೆಚ್ಚಿನ ಉತ್ಪನ್ನಗಳನ್ನು ಕೊಡುವ ರಾಸಾಯನಿಕ ಕ್ರಿಯೆಗೆ ನಾವು ರಾಸಾಯನಿಕ ವಿಭಜನೆ ಎಂದು ಕರೆಯುತ್ತೇವೆ. ಇಲ್ಲಿ ಎಕ್ಸ್ ವೈ ಎಂದು ಹೆಸರಿಸಲಾಗಿರುವ ಒಂದು ರಾಸಾಯನಿಕವು ವಿಭಜನೆಗೊಂಡು ಎಕ್ಸ್ ಮತ್ತು ವೈ ಎನ್ನುವಂತಹ ಪ್ರತ್ಯೇಕ ರಾಸಾಯನಿಕಗಳಾಗಿರುವುದನ್ನು ಇಲ್ಲಿ ಗಮನಿಸ್ತಾ ಇದ್ದೀರಾ. ಉದಾಹರಣೆಯಾಗಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಎನ್ನುವಂಥದ್ದು ಘನ ರೂಪದಲ್ಲಿದ್ದು ಲೈಮ್ಸ್ಟೋನ್ ಎಂದು ಕರೆಯಲಾಗಿದ್ದು, ಇದು ವಿಭಜನೆಗೊಂಡು ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಂಯುಕ್ತಗಳಾಗಿ ಇಲ್ಲಿ ಉತ್ಪನ್ನಗಳಾಗಿ ಮಾರ್ಪಾಡಾಗಿವೆ. ಕ್ಯಾಲ್ಶಿಯಂ ಕಾರ್ಬೋನೇಟ್ ವಿಭಜನೆಗೊಂಡು ಕ್ಯಾಲ್ಶಿಯಂ ಆಕ್ಸೈಡ್ ಎನ್ನುವಂತಹ ಘನರೂಪದ ಒಂದು ರಾಸಾಯನಿಕವನ್ನು ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಎನ್ನುವಂತಹ ಅನಿಲ ರೂಪದ ರಾಸಾಯನಿಕವನ್ನು ಇಲ್ಲಿ ಉತ್ಪನ್ನಗಳಾಗಿ ನಾವು ನೋಡಬಹುದು. ಮೂರನೇ ರಾಸಾಯನಿಕ ವಿಧವಾಗಿ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಎನ್ನುವುದನ್ನು ನೀವು ಗಮನಿಸ್ತಾ ಇದ್ದೀರಾ. ಪ್ರತಿವರ್ತಕಗಳ ಸಂಯುಕ್ತಗಳಲ್ಲಿನ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಗೆ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಎಂದು ಕರೆಯುತ್ತೇವೆ. ಮಕ್ಕಳಲ್ಲಿ ಎಕ್ಸ್ ಪ್ಲಸ್ ವೈ ಎಕ್ಸ್ ಬಾಣದ ಗುರುತು ವೈ ಪ್ಲಸ್ ಎಕ್ಸ್ ವೈ ಎಂದು ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಇಲ್ಲಿ ಎಕ್ಸ್ ಧಾತುವಾಗಿ ಎಕ್ಸಿಗೆ ಉದಾಹರಣೆಯಾಗಿ ಕಬ್ಬಿಣ Fe ಘನರೂಪದಲ್ಲಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದು ಅತ್ಯಂತ ಕ್ರಿಯಾಶೀಲವಾದ ಧಾತು. ಆ ಕಬ್ಬಿಣಕ್ಕೆ ಹೋಲಿಸಿದರೆ ತಾಮ್ರವು ಸ್ವಲ್ಪ ಮಟ್ಟಿನ ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರುತ್ತದೆ. ಹಾಗೆ ಕಬ್ಬಿಣವು ಒಂದು ಸಂಯೋಗ ಹೊಂದುತ್ತಿರುವಂತಹ ಇನ್ನೊಂದು ರಾಸಾಯನಿಕ ಎಂದರೆ ಕಾಪರ್ ಸಲ್ಫೇಟ್, ತಾಮ್ರದ ಸಲ್ಫೇಟ್ CuSO4. ಇದು ಜಲೀಯ ಸ್ಥಿತಿಯಲ್ಲಿದ್ದು ಈ ತಾಮ್ರವು ಕಬ್ಬಿಣಕ್ಕಿಂತ ತುಸು ಕಡಿಮೆ ಕ್ರಿಯಾಶೀಲವಾಗಿದ್ದು ಇವುಗಳ ಎರಡರ ರಾಸಾಯನಿಕ ಸಂಯೋಗದಿಂದಾಗಿ ಉಂಟಾಗಿರುವಂತಹ ಕಬ್ಬಿಣದ ಸಲ್ಫೇಟ್ ಫೆರಸ್ ಸಲ್ಫೇಟ್. ಇಲ್ಲಿ ಹೆಚ್ಚು ಕ್ರಿಯಾಶೀಲ ಧಾತುವು ತಾಮ್ರದ ಸ್ಥಾನವನ್ನು ಪಲ್ಲಟಗೊಳಿಸಿ ತಾನು ಅದರ ಜಾಗವನ್ನು ಆಕ್ರಮಿಸ್ತಾ ಇದೆ. ಈ ಒಂದು ಕ್ರಿಯೆಯನ್ನು ಸ್ಥಾನಪಲ್ಲಟ ಕ್ರಿಯೆ ಎಂದು ಕರೆಯುತ್ತೇವೆ. ತಾಮ್ರವು ತಾಮ್ರದ ಸಲ್ಫೇಟ್ನಿಂದ ಬೇರ್ಪಟ್ಟು ಪ್ರತ್ಯೇಕವಾಗಿತ್ತಿರುವುದನ್ನು ನೀವಿಲ್ಲಿ ಗಮನಿಸ್ಬೋದು. ಹಾಗಾದರೆ ಈ ರಾಸಾಯನಿಕ ಸಮೀಕರಣವನ್ನು ನಾವು ಕಬ್ಬಿಣ ಪ್ಲಸ್ ಕಾಪರ್ ಸಲ್ಫೇಟ್ ಬಾಣದ ಗುರುತು ಕಬ್ಬಿಣದ ಸಲ್ಫೇಟ್ ಫೆರಸ್ ಸಲ್ಫೇಟ್ ಎಂದು ಇಲ್ಲಿ ಹೇಳಬಹುದು. ಹಾಗೂ ತಾಮ್ರವು ವಿಭಜನೆಗೊಂಡು ಪ್ರತ್ಯೇಕವಾಗುತ್ತಿದೆ ಎನ್ನುವುದು ಸಹ ನಾವು ಗಮನಿಸಬಹುದು. ನಾಲ್ಕನೇ ವಿಧವಾಗಿ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ. ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತದೆಯೋ ಅಂತಹ ಕ್ರಿಯೆಗಳನ್ನು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎಂದು ಕರೆಯುವರು. ಇಲ್ಲಿ ಮಕ್ಕಳೇ ಎಕ್ಸ್ ವೈ ಎನ್ನುವಂತಹ ರಾಸಾಯನಿಕವು AB ಎನ್ನುವಂಥ ರಾಸಾಯನಿಕದೊಂದಿಗೆ ರಾಸಾಯನಿಕ ಸಂಯೋಗ ಕ್ರಿಯೆ ನಡೆಸಿ ಉತ್ಪನ್ನವಾಗಿ XB ಮತ್ತು AYಗಳು ರಚನೆಯಾಗಿರುವುದನ್ನು ಇಲ್ಲಿ ಗಮನಿಸ್ತಾ ಇದ್ದೀರಾ. ನಿರ್ದಿಷ್ಟವಾದ ಉದಾಹರಣೆಯನ್ನು ಕೆಳಗೆ ಕೊಡ್ತಾ ಹೋಗ್ತಾರೆ. Na2SO4 ಸೋಡಿಯಂ ಸಲ್ಫೇಟ್ ದ್ರವೀಯ ಸ್ಥಿತಿಯಲ್ಲಿದ್ದು ಇದು ಬೇರಿಯಂ ಕ್ಲೋರೈಡ್ BaCl2 ಇದು ಸಹ ದ್ರವೀಯ ಸ್ಥಿತಿಯಲ್ಲಿರುವಂಥದ್ದು. ಜೊತೆಗೆ ರಾಸಾಯನಿಕ ಸಂಯೋಗ ಕ್ರಿಯೆ ನಡೆಸಿ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ಗಳು ಒಟ್ಟುಗೂಡಿ ರಾಸಾಯನಿಕ ಸಂಯೋಗ ಕ್ರಿಯೆ ನಡೆಸಿ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್. ಇಲ್ಲಿ ಬೇರಿಯಂ ಸಲ್ಫೇಟ್ ಘನರೂಪದಲ್ಲಿದ್ದು ಸೋಡಿಯಂ ಕ್ಲೋರೈಡ್ ದ್ರವೀಯ ಸ್ಥಿತಿಯಲ್ಲಿರೋದನ್ನು ನೀವು ನೋಡ್ತಾ ಇದ್ದೀರಾ.